ಹಲೋ ಸ್ನೇಹಿತರೆ, ಕನ್ನಡ ಮಿಸ್ಟ್ರಿ ಸ್ಟೋರೀಸ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾನು ಕೆಲವೊಂದು ಹಾರರ್ ಸ್ಟೋರೀಸ್ನ ನಿಮಗೋಸ್ಕರ ತಗೊಂಡು ಬಂದಿದ್ದೀನಿ. ನೀವು ತುಂಬ ಜನ ಕೇಳ್ತಿದ್ರಿ ಲಾಂಗ್ ವಿಡಿಯೋ ಮಾಡಿ ಅಂತ. ಅದಕ್ಕೋಸ್ಕರ ಈ ಲಾಂಗ್ ವಿಡಿಯೋ ನಿಮಗೋಸ್ಕರ. ನಿಯರ್ಲಿ 30 ನಿಮಿಷ ಮೇಲಾಗ್ಬೋದು ಈ ವಿಡಿಯೋ, ನಂಗೆ ಗೊತ್ತಿಲ್ಲ. ನಾ ಕತೆನ ಹೇಳ್ತಾ ಹೋಗ್ತೀನಿ, ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ. ನಾನು ಜಾಸ್ತಿ ಪೇಟೆ ಕೊಟ್ಟು ಟೈಮ್ ವೇಸ್ಟ್ ಮಾಡಲ್ಲ. ಸೊ ಹಾಗಾದ್ರೆ ಹೆಚ್ಚಿನ ಟೈಮ್ ವೇಸ್ಟ್ ಮಾಡದೆ ಸೀದಾ ಈ ಕತೆ ಕಡೆ ಹೋಗೋಣ. ಅಂಡ್ ಮತ್ತೊಂದು ವಿಷಯ, ಈ ಎಲ್ಲ ಕತೆ ಕೊಟ್ಟಿದ್ದು ನನಗೆ ನನ್ನ ಸಬ್ಸ್ಕ್ರೈಬರ್ಸ್. ಅವರು ಯಾವ ರೀತಿ ಹೇಳಿದಾರೋ ಅದೇ ರೀತಿ ನಿಮ್ಮೊಟ್ಟಿಗೆ ಶೇರ್ ಮಾಡ್ತಾ ಹೋಗ್ತೀನಿ. ಕೆಲವು ಕತೆಗಳನ್ನ ಅವ್ರ ಪ್ರಕಾರ ಹೇಳ್ತಾ ಹೋದ್ರೆ ಇನ್ನ ಕೆಲವು ಕತೆಗಳನ್ನ ನನ್ನ ಪ್ರಕಾರ ಹೇಳ್ತೀನಿ. ಸೊ ಇವಾಗ ಕತೆ ಕಡೆ ಹೋಗೋಣ. ಆ ರಾತ್ರಿ ನೀಲೇಶ್ಗೆ ಎಷ್ಟೇ ಕಷ್ಟಪಟ್ಟರು ಕೂಡ ನಿದ್ದೆನೆ ಬರ್ತಿರ್ಲಿಲ್ಲ. ಅವನು ಬೆಡ್ ಮೇಲೆ ಮಲ್ಕೊಂಡು ಆ ಕಡೆ ಈ ಕಡೆ ಒದ್ದಾಡ್ತಿದ್ದ. ನಾರ್ಮಲ್ ಆಗಿ ಅವನಿಗೆ ನೈಟ್ ಹೊತ್ತು ಡ್ರಿಂಕ್ಸ್ ಮಾಡೋ ಅಭ್ಯಾಸ ಇತ್ತು. ಬಟ್ ಯಾಕೋ ಗೊತ್ತಿಲ್ಲ, ಆ ಒಂದಿನ ಅವನಿಗೆ ತಪ್ಪಿ ಹೋಗಿದ್ದ ಕಾರಣ ನಿದ್ದೆನೆ ಬರ್ತಿರ್ಲಿಲ್ಲ. ಆಕ್ಚುಲಿ ಅವನ ಹತ್ರ ಎಲ್ಲ ಸಾಮಾನಿತ್ತು, ಬಟ್ ಕುಡಿಲಿಕ್ಕೆ ಪ್ಲೇಸ್ ಆಗಿ ಒಳ್ಳೆ ಟೈಮ್ ಇರದ ಕಾರಣ ಅವನು ಆ ರೀತಿ ಒದ್ದಾಡ್ತಿದ್ದ. ಆಕ್ಚುಲ್ ಆಗಿ ಅವನಿಗೆ ಅದನ್ನ ಹಾಕಿದ್ರೇನೆ ನಿದ್ರೆ ಬರ್ತಿತ್ತು. ಸೊ ಅವನಿಗೆ ತಡ್ಕೊಳ್ಲಿಕ್ಕಾಗಲ್ಲ. ಡಿಸೈಡ್ ಮಾಡ್ತಾನೆ, ಬೈಕ್ ತಗೊಂಡು ಹೊರಗೋಗಿ ಎಲ್ಲಾದ್ರೂ ಹೋಗಿ ಕುಡಿಲೇಬೇಕಂತ. ಅದೇ ಕೂಡಲೇ ಟೈಮ್ ನೋಡ್ತಾನೆ. ನೋಡಿದ್ರೆ 1:02 ಆಗಿತ್ತು. ಈ ಹೊತ್ತಲ್ಲಿ ಯಾರು ಹೋಗ್ತಾರಂತ ಫಸ್ಟ್ ಅನ್ಕೋತಾನೆ. ಆದ್ರೂ ಕೂಡ ನಿದ್ರೆ ಬರಬೇಕಲ್ಲ, ಅದಕ್ಕೋಸ್ಕರ ಸೀದಾ ತಗೊಂಡು ಅಲ್ಲಿಂದ ಹೋಗಿ ಬಿಡ್ತಾನೆ. ಮನೆಯಿಂದ ಬೈಕ್ ತಗೊಂಡು ಹೊರಡುವಾಗ ಅವನಿಗೆ ಎಲ್ಲಿ ಹೋಗ್ಬೇಕೆಂಬ ಯಾವುದೇ ಡೆಸ್ಟಿನಿ ಇದ್ದಿರೋದಿಲ್ಲ. ಗಾಡಿ ಎಲ್ಲೋಗುತ್ತೋ ದಾರಿ ಎಲ್ಲಿ ಸಿಗುತ್ತೋ ಅಲ್ಲೇ ಹೋಗುವಂತ ಅವನು ಸೀದಾ ಹೋಗ್ತಿರ್ತಾನೆ. ಆಕ್ಚುಲಿ ಅದು ಅವಂದೇವರು, ಅವನಿಗೆ ಗೊತ್ತಿರೋ ದಾರಿನೇ. ಬಟ್ ಹೋಗ್ತಾ ಏನಾಗುತ್ತೆ, ಅವನಿಗೆ ಗೊತ್ತಿಲ್ದಿರುವ ದಾರಿಗೆ ಹೋಗ್ತಾನೆ. ಅನಂತರ ಸ್ವಲ್ಪ ದೂರ ಹೋದಾಗ ಅವನಿಗಲ್ಲೊಂದು ರೈಲ್ವೆ ಟ್ರ್ಯಾಕ್ ತೋರಿ ಬರುತ್ತೆ. ಇದೇ ಒಳ್ಳೆ ಪ್ಲೇಸ್ ಅಂತ ಅವನ ಸಾಮಾನೆಲ್ಲ ತೆಗೆದು ಏನೆಲ್ಲ ಮಾಡಬೇಕು ಈ ಎಲ್ಲವನ್ನ ಬೇಗ ಮುಗಿಸ್ತಾನೆ. ಯಾಕಂದ್ರೆ ಅಲ್ಲಿ ಗಾರ್ಡ್ ಬಂದ್ರೆ ಅವನಿಗೆ ತೊಂದರೆ ಅಂತ. ಅದಾದ ನಂತರ ಸ್ವಲ್ಪ ಹೊತ್ತು, ಒಂದು ಅರ್ಧ ಗಂಟೆ ಅಲ್ಲೇ ಸ್ಪೆಂಡ್ ಮಾಡ್ತಾನೆ. ನಿಜವಾಗ್ಲೂ ಆ ಒಂದು ಎಕ್ಸ್ಪೀರಿಯನ್ಸ್ ಅವನಿಗೆ ತುಂಬಾನೇ ಮಜಾ ಕೊಟ್ಟಿತ್ತು. ಇನ್ಮೇಲೆ ಇದೇ ರೀತಿ ಕುಡಿಯುವಂತ ಅವನ ಮೈಂಡಲ್ಲಿ ಒಂದು ಥಾಟ್ ಬಂದಿದಂತೂ ಸುಳ್ಳಲ್ಲ. ಎನಿವೇ ಎಲ್ಲ ಕೂಡ ಮುಗಿಯುತ್ತೆ. ಇವಾಗ ಹೊರಡೋ ಟೈಮ್ ಅಂತ ಅವನು ಅದೇ ಕೂಡಲೇ ಬೈಕ್ ತಗೊಂಡು ಅಲ್ಲಿಂದ ಹೊರಡ್ತಾನೆ. ಆಕ್ಚುಲಿ ಆವಾಗ ಮಳೆಗಾಲದ ಟೈಮ್. ಮಳೆ ಬಂದ್ರೆ ಆಕ್ಚುಲಿ ನೆನ್ಕೊಂಡೇ ಹೋಗ್ಬೇಕಿತ್ತು. ಆದ್ರೂ ಅವನಿಗೊಂದು ನಂಬಿಕೆ ಇತ್ತು, ನಾ ಹೊರಗೆ ಬಂದಿದ್ದೇನಂದ್ರೆ ಮಳೆ ಬರಲ್ಲ ಅಂತ. ಒಂದು ವಿಚಿತ್ರವಾದ ಸ್ಟೇಟ್ಮೆಂಟ್ ನ ಮೈಂಡಲ್ಲೇ ಮಾಡ್ಕೊಂಡು ವಿಚಿತ್ರವಾಗಿ ನಗ್ತಿರ್ತಾನೆ. ಅಂಡ್ ಮತ್ತೊಂದು ವಿಷಯ, ಅವನಿಗೆ ಬೈಕಲ್ಲಿ ಹೋಗುವಾಗ ಒಂದು ಹ್ಯಾಬಿಟ್ ಇತ್ತು, ಇಯರ್ಫೋನ್ ಹಾಕೊಂಡು ಸಾಂಗ್ ಕೇಳ್ತಾ ಹೋಗುವ ಒಂದು ಹ್ಯಾಬಿಟ್. ಆಕ್ಚುಲಿ ಅವನ ಇಯರ್ಫೋನ್ ಹೊಸದಾಗಿತ್ತು, ರೀಸೆಂಟ್ ಆಗಿ ತಗೊಂಡಿದ್ದಂತ ಕಾರಣ ಅದನ್ನ ಬಹಳ ಕೇರ್ ಮಾಡ್ತಿದ್ದ. ಎನಿವೇ ಹೀಗೆ ಅವನು ಗಾಡಿಲಿ ಹೋಗ್ತಿರುವಾಗ ಅವನು ಎಕ್ಸ್ಪೆಕ್ಟ್ ಮಾಡದಿರುವ ಆ ಮಳೆ ಬಂದೇ ಬಿಡುತ್ತೆ. ಇವನಿಗೆ ನಿಜವಾಗ್ಲೂ ಕೋಪ ಬರುತ್ತೆ. ಮಳೆಗೆ ಒಂದಿಷ್ಟು ಶಾಪ್ ಹಾಕಿ ಸುತ್ತಮುತ್ತ ನೋಡ್ತಾನೆ, ಎಲ್ಲಾದ್ರೂ ಪ್ಲೇಸ್ ಇದೆಯಾ ಸ್ಟೇ ಆಗೋಕೆ ಅಂತ. ಅವನ ಪುಣ್ಯಕ್ಕೆ ಅವನ ಪಕ್ಕದಲ್ಲೇ ಒಂದು ಗೂಡಂಗಡಿ ಇತ್ತು. ಹಾಗೆ ಆ ಗೂಡಂಗಡಿ ಪಕ್ಕದಲ್ಲಿ ಒಂದು ಮನೆ ತರ ಇತ್ತು ಪ್ಲೇಸ್. ಅದು ಆಕ್ಚುಲಿ ಆ ಗೂಡಂಗಡಿ ಒಂದು ಶೇಂದಿ ಸಾರಾಯಿ ಅಂಗಡಿ ಆಗಿತ್ತು. ಆ ಒಂದು ಶೇಂದಿ ಕುಡಿಯೋರಿಗೋಸ್ಕರನೇ ಪಕ್ಕದಲ್ಲಿ ಒಂದು ಪ್ಲೇಸ್ ತರ ಮಾಡಿರ್ತಾರೆ, ಗೂಡ್ ತರ. ಮೇನ್ ಶೇಂದಿ ಅಂಗಡಿನ ಬಾಗ್ಲಾಕಿ ಇಟ್ಟರು ಕೂಡ ಆ ಒಂದು ಪ್ಲೇಸ್ 24 ಗಂಟೆ ಯಾವಾಗ್ಲೂ ಓಪನ್ ಆಗಿರ್ತಿತ್ತು. ಅದವನಿಗೆ ಪ್ಲಸ್ ಆಗಿದ್ದ ಕಾರಣ ಇಲ್ಲೇ ಸ್ಟೇ ಆಗುವಂತ ಅವನು ಬೈಕ್ನ ಅಲ್ಲೇ ರೋಡ್ ಬದಿ ನಿಲ್ಲಿಸಿ ಸೀದಾ ಓಡಿ ಹೋಗ್ತಾನೆ. ತುಂಬಾ ಚಳಿ ಆಗ್ತಿದೆ ಅಂತ ಅವನು ಸ್ಮೋಕ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಆಕ್ಚುಲಿ ಅವನು ಸ್ಟಾಪ್ ಮಾಡಿದಂತ ಆ ಒಂದು ಪ್ಲೇಸ್ ಏನಿದೆ ಅದೊಂದು ಜಂಕ್ಷನ್ ಆಗಿತ್ತು. ಆ ಪ್ಲೇಸ್ ಯಾವುದಕ್ಕೆ ಫೇಮಸ್, ಅಲ್ಲಿ ಏನಿದೆ ಅಂತ ಅವನಿಗೆ ಯಾವುದೇ ಐಡಿಯಾ ಇದ್ದಿರೋದಿಲ್ಲ. ಸ್ವಲ್ಪ ಟೈಟ್ ಆಗಿದ್ದ ಕಾರಣ ಅವನಿಗೆ ಸ್ವಲ್ಪ ಧೈರ್ಯ ಜಾಸ್ತಿನೇ ಇತ್ತು. ಸೊ ಹೀಗೆ ನಿಂತಿದ್ದಾಗ ಅವನಿಗೆ ಒಂದು ಶಬ್ದ ಕೇಳಿ ಬರುತ್ತೆ. ಆ ಶಬ್ದ ಯಾವ ರೀತಿ ಇತ್ತಂದ್ರೆ ಒಂದು ಗಂಟೆ ಶಬ್ದ ರೀತಿ. ಆಕ್ಚುಲ್ ಆಗಿ ನಮ್ಮ ಕಡೆ ಸುಮಾರು ಜನ ಈ ದನಗಳ ಕತ್ತಿಗೆ ಒಂದು ಗಂಟೆನ ಕಟ್ಟಿರ್ತಾರೆ, ಸಣ್ಣ ಗಂಟೆ ದೊಡ್ಡ ಗಂಟೆ ಆಗಿರ್ಬೋದು. ಸೊ ಆ ಗಂಟೆ ಯಾವ ರೀತಿ ಶಬ್ದ ಮಾಡುತ್ತೆ ನೋಡಿ, ಅದೇ ರೀತಿಯ ಶಬ್ದ ಅವನಿಗೆ ಕೇಳಿ ಬರುತ್ತೆ. ಇವನನ್ಕೋತಾನೆ ಮೋಸ್ಟ್ಲಿ ದನ ಬರ್ತಿರ್ಬೇಕಂತ. ಯಾಕಂದ್ರೆ ನಮ್ಮ ಕಡೆ ಜಾಸ್ತಿಯಾಗಿ ದನಗಳು ರಾತ್ರಿ ಹೊತ್ತಲ್ಲಿ ತಿರುಗ್ತಾವೆ, ಇವನು ಕೂಡ ಅದೇ ಇರ್ಬೋದಂತ ಸುಮ್ಮನಾಗ್ತಾನೆ. ಬಟ್ ಹೋಗ್ತಾ ದೂರದಿಂದ ಕೇಳ್ತಿದ್ದ ಆ ಶಬ್ದ ಇವನ ಹತ್ತಿರ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಇವನು ರೋಡ್ ಸೈಡ್ ಹೋಗಿ ನೋಡ್ತಾನೆ, ಲೆಫ್ಟ್ ಸೈಡ್ ಹಾಗೆ ರೈಟ್ ಸೈಡ್ ಎಲ್ಲ ಕಡೆ ತಿರುಗಿ ನೋಡ್ತಾನೆ. ಬಟ್ ಅಲ್ಲಿ ಯಾವ ದನ ಕೂಡ ಇವನ್ ಕಣ್ಣಿಗೆ ಬೀಳುವುದಿಲ್ಲ. ಇವಾಗ ಸ್ವಲ್ಪ ಭಯ ಆಗುತ್ತೆ. ಹೋಗುವಂದ್ರೂ ಮಳೆ ಕೂಡ ಬರ್ತಿರುತ್ತೆ. ಆದರೂ ಸ್ವಲ್ಪ ಹೊತ್ತು ಕಾಯುವಂತ ಮತ್ತೆ ಪುನಃ ಹೋಗಿ ಆ ಪ್ಲೇಸಲ್ಲಿ ನಿಂತ್ಕೋತಾನೆ. ಅಂಡ್ ಆವಾಗ ಮತ್ತೆ ಪುನಃ ಆ ಶಬ್ದ ಕೇಳಿ ಬರುತ್ತೆ. ಇವಾಗ ಆ ಶಬ್ದ ದೂರದಲ್ಲ, ಬಹಳ ಹತ್ತಿರದಿಂದ ಕೇಳಿದಾಗೆ ಅವನಿಗೆ ಅನಿಸ್ತಿತ್ತು. ಇವನು ಮತ್ತೆ ಪುನಃ ಧೈರ್ಯ ತಗೊಂಡು ಅಲ್ಲೋಗಿ ನೋಡ್ತಾನೆ. ಇವನ್ ಆವಾಗ ಕೂಡ ಯಾರೂ ಇದ್ದಿರೋದಿಲ್ಲ.
ಇವಾಗ ಭಯ ಇನ್ನೂ ಕೂಡ ಜಾಸ್ತಿ ಆಗ್ತಿದೆ. ಇವನು ಮತ್ತೆ ಆ ಪ್ಲೇಸ್ಗೆ ಬಂದು ನಿಂತ್ಕೋತಾನೆ. ಅವನಿಗೆ ಅಲ್ಲಿಂದ ಸೀದಾ ಬೈಕ್ ತಗೊಂಡು ಹೋಗುವಂತ ಅನಿಸ್ತಿತ್ತು. ಬಟ್ ಇಯರ್ಫೋನ್ ಹೊಸ್ತು ಒದ್ದಾದ್ರೆ ಹಾಳಾಗುತ್ತೆ ಎಂಬ ಭಯ ಅವನಿಗಿತ್ತು. ಅದಕ್ಕೋಸ್ಕರ ಧೈರ್ಯ ತಗೊಂಡು ಅಲ್ಲೇ ನಿಲ್ತಾನೆ. ಒಂದು 5 ನಿಮಿಷ ಆಗುತ್ತೆ. ಆ ಶಬ್ದ ಕೂಡ ಮಾಯವಾಗಿತ್ತು. ಇವಾಗ ಸ್ವಲ್ಪ ರಿಲ್ಯಾಕ್ಸ್ ಆಗ್ತಾನೆ. ಆ್ಯಂಡ್ 1 ಸೆಕೆಂಡಲ್ಲಿ ಆ ಗಂಟೆ ಶಬ್ದ ಏನಿದೆ ಅವನ ಬೆನ್ನ ಹಿಂದೆ ಕುತ್ತಿಗೆ ಹತ್ರ ಭಾಳ ಕ್ಲೋಸ್ ಆಗಿ ಯಾರೋ ಬಂದು ಟಣ್ ಅಂತ ಶಬ್ದ ಮಾಡಿದಾಗ ಇವನಿಗೆ ಭಾಸವಾಗುತ್ತೆ. ಇವನದೇ ಕೂಡಲೇ ಟಾರ್ಚ್ ಆನ್ ಮಾಡಿ ಹಿಂದೆಲ್ಲ ನೋಡ್ತಾನೆ. ಬಟ್ ಎಂಟಿ ಪ್ಲೇಸ್ ಆಗಿತ್ತದೊಂದು. ಆ್ಯಂಡ್ ಅವನಿಗನ್ಸುತ್ತೆ ಇದು ಗ್ಯಾರಂಟಿಯಾಗಿ ಯಾವುದೋ ದೆವ್ವದ ಕಾಟ, ಇನ್ನಿಲ್ಲಿದ್ರೆ ನಾನು ಗ್ಯಾರಂಟಿಯಾಗಿ ಸತ್ತೋಗ್ಬೋದಂತ. ಇಯರ್ಫೋನ್ ಒದ್ದಾದ್ರೆ ಆಗಲಿ ಅಂತ ಅದೇ ಕೂಡಲೇ ಬೈಕ್ ತಗೊಂಡು ಮನೆಗೆ ಹೋಗ್ತಾನೆ. ಅದಾದಮೇಲೆ ಅವನಿಗೆ ಒಳ್ಳೆ ನಿದ್ರೆ ಬರುತ್ತೆ ಕೂಡ. ಅದರ ನೆಕ್ಸ್ಟ್ ಡೇ ಮತ್ತೆ ಪುನಃ ಆ ಪ್ಲೇಸ್ಗೆ ಬಂದು ಆ ಅಂಗಡಿಯವನ ಹತ್ರ ವಿಚಾರಿಸ್ತಾನೆ, ನೈಟ್ ಈ ರೀತಿಯೆಲ್ಲ ಆಗಿತ್ತಂತ. ಅದಕ್ಕೆ ಅವನು ಹೇಳ್ತಾನೆ, ಈ ಪ್ಲೇಸಲ್ಲಿ ಆ ಹೊತ್ತಲ್ಲಿ ದೈವಗಳು ಸವಾರಿ ಹೋಗುತ್ತೆ, ಮೋಸ್ಟ್ಲಿ ನಿಂಗೆ ಕೇಳಿದ್ದು ಅದೇ ಇರ್ಬೋದಂತ. ಬಟ್ ಇವನಿಗೆ ಇವಾಗಲೂ ಕೂಡ ಡೌಟ್ ಇದೆ, ಅದು ಆ್ಯಕ್ಚುಲಿ ಒಂದು ದೆವ್ವದ ಎಕ್ಸ್ಪೀರಿಯನ್ಸ್ ಅಂತ. ಗಂಟೆ 11 ಆದರೂ ಕೂಡ ಲಿಖಿತ್ ಎಂಬಾತ ಆ ದಿನ ಆಫೀಸಲ್ಲಿ ಒಬ್ಬನೇ ಕೂತು ವರ್ಕ್ ಮಾಡ್ತಿರ್ತಾನೆ. ಅವನ ಮ್ಯಾನೇಜರ್ ಏನೋ ವರ್ಕ್ ವಹಿಸಿದ ಕಾರಣ, ಆ ದಿನವೇ ಅವನಿಗೆ ಮಾಡಬೇಕಾಗಿದ್ದ ಕಾರಣ ಅವನು ಲೇಟ್ ನೈಟ್ ಆದರೂ ವರ್ಕ್ ಮಾಡ್ತಿದ್ದ. ಈ ಕಡೆ ಅವನ ಅಮ್ಮನ ಕಡೆಯಿಂದ ಕಾಲ್ ಮೇಲೆ ಕಾಲ್ ಬರ್ತಿರುತ್ತೆ. ಇವನದನ್ನ ಇಗ್ನೋರ್ ಮಾಡಿ ಅಂತೂ ವರ್ಕ್ ಫಿನಿಶ್ ಮಾಡಿ ಸೀದಾ ಪಾರ್ಕಿಂಗ್ ಬರ್ತಾನೆ. ಅಲ್ಲೂ ಕೂಡ ಅಮ್ಮನ ಕಾಲ್ ಬರುತ್ತೆ, ಎಲ್ಲೋಗಿದ್ಯಾ ಇಷ್ಟೊತ್ತು, ಏನು ಮಾಡ್ತಿದ್ಯಾ ಅಂತ. ಇವನು ಆಗಿದ್ನೆಲ್ಲ ಹೇಳ್ತಾನೆ, ಆಫೀಸಲ್ಲಿ ಕೆಲಸ ಇತ್ತು, ಸೊ ಲೇಟ್ ಆಯಿತು, 5 ನಿಮಿಷ ಅಲ್ಲಿರ್ತೇನೆ, ಕಾಲ್ ಇಡು ಅಂತ ತುಂಬ ಕೋಪದಲ್ಲೇ ಹೇಳಿ ಅದೇ ಕೂಡಲೇ ಬೈಕ್ ತಗೊಂಡು ಮನೆ ಕಡೆ ಜರ್ನಿ ಮಾಡ್ತಾನೆ. ಅವನ ಮನೆಗೆ ಹೋಗ್ಲಿಕ್ಕೆ ಆ್ಯಕ್ಚುಲಿ 2 ದಾರಿ ಇತ್ತು. ಒಂದು ನಾರ್ಮಲ್ ದಾರಿ ಆ್ಯಂಡ್ ಮತ್ತೊಂದು ಹಾಂಟೆಡ್ ದಾರಿ ಅಂತ ಹೇಳ್ತಾರೆ. ಇವನು ಇಷ್ಟೊತ್ತುವರೆಗೆ ಆ ದಾರಿಲಿ ಹೋಗಲಿಲ್ಲ. ಅದು ಆ್ಯಕ್ಚುಲಿ ಶಾರ್ಟ್ ಕಟ್ ಆಗಿತ್ತು. ಇವನು ಈ ದಿನ ಏನು ಮಾಡ್ತಾನೆ, ತುಂಬ ಲೇಟ್ ಆಗಿದೆ, ಹಾಂಟೆಡಾ ಗಿಂಟೆಡಾ, ನಾನು ಆ ದಾರಿಯಲ್ಲಿ ಹೋಗ್ತೇನೆ, ಬೇಗ ಮನೆಗೆ ಹೋಗ್ಬೋದಂತ ಆ ದಾರಿ ಹಿಡ್ಕೋತಾನೆ. ಬಟ್ ಅವನಿಗೆ ಆ ದಾರಿಯ ಭಯಾನಕತೆ ಬಗ್ಗೆ ಇನ್ನೂ ಗೊತ್ತಿರಲಿಲ್ಲ. ಬಟ್ ಇವತ್ತು ಅವನಿಗೆ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಎನಿವೇ ಹಾಗೆ ಹೋಗ್ತಿರುವಾಗ ಅವನ ಮೈಂಡಲ್ಲಿ ಒಂದು ಭಯ ಅಂತೂ ಇದ್ದೇ ಇತ್ತು. ಅವನ ಊರಿನ ತುಂಬ ಜನ ಆ ರೋಡ್ ಬಗ್ಗೆ ಹೇಳಿರುವ ಘಟನೆಗಳನ್ನೆಲ್ಲ ಮೆಲುಕಾಗ್ತಾ ಹೋಗ್ತಿದ್ದ. ಹಾಗೆ ಹೋಗ್ತಿರುವಾಗ ಅವನಿಗೆ ದೂರದ ಒಂದು ಪ್ಲೇಸಲ್ಲಿ, ಒಂದು ಲೈಟ್ ಕಂಬದ ಹತ್ತಿರ ಈ ಯಾರೊಬ್ಬ ವ್ಯಕ್ತಿ ನಿಂತು ಕೈ ಅಡ್ಡಾಗ್ತಿರ್ತಾನೆ, ಲಿಫ್ಟ್ ಕೊಡಿ ಅನ್ನೋ ರೀತಿ. ಇವನು ಮೊದಲಿಗೆ ಥಿಂಕ್ ಮಾಡ್ತಾನೆ, ಈ ಪ್ಲೇಸ್ ಮೊದಲೇ ಸರಿಯಿಲ್ಲ, ಲಿಫ್ಟ್ ಕೊಡೋದಾ ಬೇಡವಾ ಅಂತ. ಆಮೇಲೆ ಹತ್ರ ಹೋಗಿ ಗಮನಿಸಿದಾಗ ಅವನಿಗೆ ಗೊತ್ತಾಗುತ್ತೆ ಅವನೊಬ್ಬ ನಾರ್ಮಲ್ ಮನುಷ್ಯ, ದೆವ್ವಾಗ್ಲಿಕ್ಕೆ ಚಾನ್ಸ್ ಇಲ್ಲ ಅಂತ ಹತ್ತಿರ ಹೋಗಿ ಮಾತಾಡಿಸ್ತಾನೆ, ಏನಾಯ್ತು ಸರ್ ಅಂತ. ಅದಕ್ಕೆ ಆ ವ್ಯಕ್ತಿ ಹೇಳ್ತಾನೆ, ಸರ್ ಕೆಲಸ ಮುಗಿಸಿ ಬರುವಾಗ ತುಂಬ ಲೇಟ್ ಆಯಿತು, ಲಾಸ್ಟ್ ಬಸ್ ಕೂಡ ಮಿಸ್ ಆಯಿತು, ಅದಕ್ಕೋಸ್ಕರ ನಡ್ಕೊಂಡೇ ಬಂದೆ, ಈ ದಾರಿಲಿ ಯಾರು ಕೂಡ ಓಡಾಡಲ್ಲ, ನೀವು ಸಿಕ್ಕಿದ್ರಿ ಪುಣ್ಯ, ಲಿಫ್ಟ್ ಕೊಡ್ಬೋದಂತ ಕೇಳ್ಕೊತಾನೆ. ಇವನು ಸರಿ ಬನ್ನಿ ಅಂತ ಹತ್ತಿಸ್ಕೊಂಡು ಅದೇ ಕೂಡಲೇ ಜರ್ನಿನ ಸ್ಟಾರ್ಟ್ ಮಾಡ್ತಾನೆ. ಮಧ್ಯದಲ್ಲಿ ಹೋಗುವಾಗ ಈ ಲಿಖಿತ್ ಕೇಳ್ತಾನೆ, ಸರ್ ತುಂಬ ಜನ ಹೇಳ್ತಿದ್ರು ಈ ಪ್ಲೇಸ್ ಹಾಂಟೆಡ್, ಈ ರೋಡ್ ಹಾಂಟೆಡ್, ಇಲ್ಲಿ ತಿರುಗಬಾರ್ದಂತ, ಬಟ್ ನೀವು ನೋಡಿದ್ರೆ ನಡ್ಕೊಂಡು ಬರ್ತಿದ್ದೀರಲ್ಲ, ನಿಮಗೆ ಭಯನೇ ಆಗಲ್ವಾ ಅಂತ. ಅದಕ್ಕೆ ಆ ವ್ಯಕ್ತಿ ಹೇಳ್ತಾನೆ, ಹಾಂಟೆಡಾ ಅಂಥದ್ದೇನು ಕೂಡ ಇಲ್ಲ, ನಾನು ಹುಟ್ಟಿ ಬೆಳೆದ ಪ್ಲೇಸ್ ಇದು, ಹುಡ್ದಾಗಿಂದ ಇಲ್ಲೇ ತಿರುಗ್ತಿದ್ದೀನಿ, ಇಲ್ಲಿವರೆಗೆ ನನಗೆ ಎಕ್ಸ್ಪೀರಿಯನ್ಸ್ ಆಗಿಲ್ಲ ಅಂತ. ಇವನಿಗೆ ಕೂಡ ಆ ಮಾತು ಕೇಳಿ ಸ್ವಲ್ಪ ಧೈರ್ಯ ಬರುತ್ತೆ. ಹಾಗೆ ಮುಂದೆ ಹೋಗ್ತಿದ್ದಾಗೆ ಒಂದು ಚರ್ಚ್ ಸಿಗುತ್ತೆ. ಹಾಗೆ ಆ ಚರ್ಚ್ ಪಕ್ಕದಲ್ಲಿ ಒಂದು ಸ್ಮಶಾನ ಬೇರೆ ಇತ್ತು. ಆ ಪ್ಲೇಸ್ ಹತ್ತಿರ ಬರ್ತಿದ್ದಾಗೆ ಇವನ ಭುಜದ ಮೇಲೆ ಆ ವ್ಯಕ್ತಿ ಕೈ ಇಟ್ಟಾಗೆ ಇವನಿಗೆ ಭಾಸವಾಗುತ್ತೆ. ಇವನೇ ಅನ್ಕೋತಾನೆ, ಮೋಸ್ಟ್ಲಿ ಇದೇ ಪ್ಲೇಸಲ್ಲಿ ಆ ವ್ಯಕ್ತಿ ಇಳ್ಕೋಬೋದಂತ ಅವನು ಗಾಡಿ ಸ್ಲೋ ಮಾಡ್ತಾನೆ. ಬಟ್ ಆ ಕಡೆ ಈ ಕಡೆ ನೋಡಿದಾಗ ಅವನಿಗೆ ಚರ್ಚ್ ಸ್ಮಶಾನ ಬಿಟ್ರೆ ಒಂದೇ ಒಂದು ಮನೆ ಕೂಡ ಇಲ್ಲ. ಸರ್ ಇಲ್ಲೆಲ್ಲಿ ಹೇಳ್ಕೋತೀರಾ, ಮನೆ ಇಲ್ವಂತ ಇವನು ಕೇಳಿದಾಗ ಹಿಂದುಗಡೆಯಿಂದ ಯಾವುದೇ ರೆಸ್ಪಾನ್ಸ್ ಬರೋದಿಲ್ಲ. ಮತ್ತೆ ಕೇಳ್ತಾನೆ, ಆವಾಗ ಕೂಡ ಬರೋದಿಲ್ಲ. ಇವನು ಅದೇ ಕೂಡಲೇ ಗಾಡಿ ನಿಲ್ಲಿಸಿ ಹಿಂದೆ ನೋಡ್ತಾನೆ. ಶಾಕಿಂಗ್ಲಿ ಆವಾಗಿದ್ದ ಆ ವ್ಯಕ್ತಿ ಅಲ್ಲಿಂದ ಮಿಸ್ ಆಗಿಬಿದ್ದ. ಇವನಿಗೆ ನಿಜವಾಗ್ಲೂ ಅರ್ಥ ಆಗುದಿಲ್ಲ, ಆವಾಗಷ್ಟೇ ಲಿಫ್ಟ್ ಕೊಟ್ಟು ಇಲ್ಲಿವರೆಗೆ ಕರ್ಕೊಂಡ್ಬಂದಿದ್ದು ನಿಜವಾಗ್ಲೂ ಅದು ಭ್ರಮೆನಾ, ಇಲ್ಲ ಅದು ವ್ಯಕ್ತಿನ, ಇಲ್ಲ ದೆವ್ವನ ಅಂತ ಅರ್ಥ ಆಗಲ್ಲ. ಅಕ್ಕಪಕ್ಕ ನೋಡ್ತಾನೆ, ಅಲ್ಲಿದ್ದ ಸ್ಮಶಾನ ಕಂಡು ಗೊತ್ತಾಗುತ್ತೆ. ಜನಗಳು ಹೇಳಿದ ಪ್ರಕಾರ ಇದು ಗ್ಯಾರಂಟಿಯಾಗಿ ಹಾಂಟೆಡ್. ಇನ್ನು ಈ ಪ್ಲೇಸಲ್ಲಿ ಸ್ವಲ್ಪ ಹೊತ್ತಿದ್ರು ನನ್ನ ಜೀವಕ್ಕೇನೆ ಅಪಾಯ ಅಂತ ಅವನು ಆವಾಗ ಗಾಡಿ ಸ್ಟಾರ್ಟ್ ಮಾಡಿ ಹೊರಟವನು. ಆಮೇಲೆ ಸ್ಟಾಪ್ ಕೊಟ್ಟಿದ್ದು ಅವನ ಮನೆಗೆ ಬಂದಾಗಲೇ. ಮನೆಗೆ ಬಂದಾದ ನಂತರ ಎಲ್ಲ ವಿಷಯನ ಅಮ್ಮನ ಹತ್ರ ಹೇಳ್ತಾರೆ. ಅದಕ್ಕೆ ಅಮ್ಮ ಬೈತಾರೆ ಕೂಡ, ಇನ್ನು ಯಾವತ್ತೂ ಆ ಪ್ಲೇಸಲ್ಲಿ ತಿರುಗಬೇಡ ಅಂತ. ಇವನ್ ಲಿಖಿತ್ ಅದೇ ಲಾಸ್ಟ್ ತನ್ನ ಲೈಫ್ ಟೈಮಲ್ಲಿ ಇಲ್ಲಿವರೆಗೆ ಅದಾದ ನಂತರ ಆ ಪ್ಲೇಸಲ್ಲಿ ಮಧ್ಯರಾತ್ರಿಗೆ ಹೋಗಲಿಲ್ಲ.
ಲೋಕೇಶ್ ಆಗಿ ಅವನ ಗೆಳತಿ ಅಂದರೆ ಗರ್ಲ್ ಫ್ರೆಂಡ್ ಆ ದಿನ ಒಂದು ಬೀಚ್ಗೆ ಹೋಗ್ಬೇಕಂತ ತೀರ್ಮಾನ ಮಾಡ್ತಾರೆ. ಅವನ ಲೈಫಲ್ಲಿ ಅವನ ಗರ್ಲ್ ಫ್ರೆಂಡ್ ಒಟ್ಟಿಗೆ ಹೋಗ್ತಿರುವಂತ ಫಸ್ಟ್ ಡ್ರೈವ್ ಅದು. ಆಕ್ಚುಲಿ ಅವನು ಚೂಸ್ ಮಾಡಿದ್ದ ಆ ಬೀಚ್ ಕೂಡ ಅವರಿರೋ ಪ್ಲೇಸಿಂದ ತುಂಬ ದೂರ ಇತ್ತು. ನೇರ್ಲಿಯಲ್ಲಿ ಹೋಗ್ಲಿಕ್ಕೆ ಒಂದು 3 ಗಂಟೆ ಜರ್ನಿ ಇತ್ತು. ಕಾರ್ ಮೂಲಕ ಗೆಳತಿಯೊಟ್ಟಿಗೆ ಡ್ರೈವ್ ಮಾಡ್ತಾ ಆ ಒಂದು ಎಕ್ಸ್ಪೀರಿಯನ್ಸ್ನ ಎಂಜಾಯ್ ಮಾಡ್ಬೇಕಂತ ಅವನ ಮನಸ್ಸಲ್ಲಿ ತುಂಬಾ ದಿನದಿಂದಿತ್ತು. ಅಂಡ್ ಇವಾಗ ಅದು ನನಸಾಗೋ ಟೈಮ್ ಬಂದಿದೆ ಕೂಡ. ಅವನು ಟೈಮ್ ವೇಸ್ಟ್ ಮಾಡದೆ ಬೆಳಗ್ಗೆ ಮುಂಚೆನೆ ಗಾಡಿ ತೆಗೆದು ತನ್ನ ಗೆಳತಿನ ಪಿಕ್ ಮಾಡಿ ಆ ಬೀಚ್ಗೆ ಹೊರಟೆ ಬಿಡ್ತಾನೆ. ನಾ ಮೊದಲೇ ಹೇಳಿದ್ದೆ ಆ ಬೀಚ್ಗೆ ಹೋಗ್ಲಿಕ್ಕೆ ತುಂಬಾ ಹೊತ್ತು ಬೇಕಂತ. ಈವನ್ ಅವರ ಪ್ಲಾನ್ ಇದ್ದಿದ್ದು ಬೆಳಗ್ಗೆಯಿಂದ ಸಂಜೆವರೆಗೆ ಸುತ್ತಾಡಿ ಆಮೇಲೆ ರಾತ್ರಿನೇ ವಾಪಸ್ ಬರೋದಂತ. ರಾತ್ರಿ ಅಲ್ಲ, ಈವ್ನಿಂಗ್ ಒಳಗೇನೆ ಬರ್ಬೇಕಂತ ಪ್ಲಾನ್ ಹಾಕಿದ್ರು. ಬಟ್ ಹೋಗ್ತಾ ಹೋಗ್ತಾ ಏನಾಗುತ್ತೆ, ಅವರಿಗೆ ಟೈಮ್ ಹೋಗಿದ್ದೇ ಗೊತ್ತಾಗಲ್ಲ. ಬೀಚ್ ಹತ್ತಿರ ಹೋಗುವಾಗಲೇ ಸಂಜೆ ಆಗಿತ್ತು. ಬೀಚಲ್ಲಿ ಸುತ್ತಾಡಿದ ನಂತರ ಅಲ್ಲಿಂದ ಹೊರಡುವಾಗ ಅಫ್ಕೋರ್ಸ್ 8 ಗಂಟೆ ಮೇಲೇನೇ ಆಗಿತ್ತು. ಅವ್ರು ಬರೋ ದಾರಿಲಿ ಒಂದು ಘಾಟ್ ಸಿಗುತ್ತೆ. ಇವನ್ ಆ ಘಾಟ್ನ ಕ್ರಾಸ್ ಮಾಡಲಿಕ್ಕೆ ಅವರಿಗೆ 1.5 ಗಂಟೆ ಬೇಕು. ಅವ್ರು ಹೇಳಿದ ಪ್ರಕಾರ ಅದು ಯಾಮನಿ ಘಾಟ್ ಇರಬೇಕು, ಬಟ್ ನಂಗೆ ಕರೆಕ್ಟಾಗಿ ಗೊತ್ತಿಲ್ಲ. ಎನಿವೇ ಅವರು ಬೀಚಿಂದ ಹೊರಟಾದ ನಂತರ ಆ ಘಾಟನ್ನ ರೀಚ್ ಆಗ್ತಾರೆ. ಆ ಘಾಟ್ ಹತ್ತಿರ ಬರೋ ತನಕ ಅವರು ಸಾಂಗ್ ಅನ್ನ ಪ್ಲೇ ಮಾಡ್ತಾ ಎಂಜಾಯ್ ಮಾಡ್ತಿದ್ರು. ಬಟ್ ಆ ಘಾಟನ್ನ ಏರೋಕೆ ಸ್ಟಾರ್ಟ್ ಮಾಡ್ತಿದ್ದಾಗೆ ಎಲ್ಲ ಕೂಡ ಆಫ್ ಆಗುತ್ತೆ. ಮೊಬೈಲ್ ನೋಡ್ತಾರೆ, ಆ ಪ್ಲೇಸಲ್ಲಿ ನೆಟ್ವರ್ಕ್ ಇಲ್ಲ. ಹೋದ್ರೆ ಹೋಗ್ಲಿ, ಹೊರಗೆ ನೋಡ್ತಾ ಡ್ರೈವ್ ಮಾಡುವಂತ ಇಬ್ಬರು ಹಾಗೆ ಡ್ರೈವ್ ಮಾಡ್ತಾ ಹೋಗ್ತಾರೆ. ಸುಮಾರು ಒಂದು ಅರ್ಧ ಗಂಟೆ ಜರ್ನಿ ನಂತರ ಯಾರು ಇಲ್ಲದ ಆ ಒಂದು ರೋಡಲ್ಲಿ ಒಂದು ಕಾರ್ ಇವನ ಕಣ್ಣಿಗೆ ಬೀಳುತ್ತೆ. ಆ ಕಾರ್ ಫ್ಲಾಶ್ ಮಾಡ್ಕೊಂಡು ಅವನ ಹಿಂದೆನೆ ಬರ್ತಿರುತ್ತೆ. ಘಾಟ್ ರೋಡಲ್ಲಿ ಫ್ಲಾಶ್ ಮಾಡ್ಕೊಂಡು ಟ್ರಾವೆಲ್ ಮಾಡೋದು ಮಾಮೂಲಿ ಅಂತ ಅವನಿಗೆ ಗೊತ್ತಿತ್ತು. ಬಟ್ ಅವನು ಜಾಸ್ತಿ ಅದ್ರ ಬಗ್ಗೆ ಗಮನ ಕೊಡಲ್ಲ. ಇವನೇನು ಮಾಡ್ತಾನೆ, ಕೈ ಸನ್ನೆ ಮೂಲಕ ಓವರ್ಟೇಕ್ ಮಾಡ್ಕೊಂಡು ಹೋಗಿ ಅಂತ ಕೈ ಸನ್ನೆ ಮಾಡ್ತಾನೆ. ಬಟ್ ಎಷ್ಟೇ ಸನ್ನೆ ಮಾಡಿದ್ರು ಕೂಡ ಆ ಹಿಂದಿದ್ದ ಕಾರ್ ಅವನು ಮಾತ್ರ ಇವನ್ನ ಓವರ್ಟೇಕ್ ಮಾಡ್ಕೊಂಡು ಹೋಗೋದಿಲ್ಲ. ಇವನ ಹತ್ತಿರ ಬಂದು ನಿಲ್ಲಿಸೋದು, ಇವನ ಗಾಡಿಗೆ ತಾಗಿಸ್ದಾಗ ಮಾಡೋದು, ಆ ರೀತಿ ಎಲ್ಲ ಮಾಡ್ತಿದ್ದ. ಆ ಕಾರ್ ಒಳಗೆ ಯಾರಿದ್ರು ಅಂತಾನೂ ಗೊತ್ತಿಲ್ಲ. ಎಲ್ಲ ವಿಂಡೋ ಕ್ಲೋಸ್ ಇದ್ದ ಕಾರಣ ಫುಲ್ ಡಾರ್ಕ್ ಆಗಿತ್ತು. ಅವನವಾಗ ಆ ವಿಷಯನ ಗರ್ಲ್ ಫ್ರೆಂಡ್ ಹೇಳ್ತಾನೆ. ಅದಕ್ಕೆ ಅವಳು ಹೇಳ್ತಾಳೆ, ಹಿಂದೆ ಬಂದ್ರೆ ಬರ್ಲಿ ಬಿಡಿ, ಅದ್ರಲ್ಲೇನಾಗುತ್ತೆ, ನಾವು ಒಟ್ಟಿಗೆ ಹೋಗುವಂತ. ಅವಳು ಕೂಡ ತಮಾಷೆ ಮಾಡ್ಕೊಂಡೆ ನಗ್ತಾಳೆ. ಇವನೇ ಕೂಡ ಅನ್ಸುತ್ತೆ, ಹೌದಲ್ವಾ, ಓವರ್ಟೇಕ್ ಕೂಡ ಮಾಡಲ್ಲ, ಹಿಂದೆ ಬರ್ತಿದ್ದಾನಂದ್ರೆ ಬರ್ಲಿ ಬಿಡು, ಅವನಿಂದೇನು ಅಪಾಯ ಆಗಲ್ಲ ಅಂತ ಅವನು ಕೂಡ ಹಾಗೆ ನಾರ್ಮಲ್ ಆಗಿ ತಗೋತಾನೆ. ಅದಾದ ಸ್ವಲ್ಪ ಹೊತ್ತಿನ ನಂತರ ಮಿರರ್ ನೋಡ್ತಾನೆ. ಆ ಕಾರ್ ಸಡನ್ ಆಗಿ ಮಾಯವಾಗಿತ್ತು. ಇವನದನ್ನ ಫಸ್ಟಿಗೆ ಸೀರಿಯಸ್ ಆಗಿ ತಗೊಳ್ಳಲ್ಲ. ಮೋಸ್ಟ್ಲಿ ದೂರದೆಲ್ಲೋ ಕಡೆ ನಿಲ್ಲಿಸಿರ್ಬೋದಂತ ಇವನು ಸುಮ್ಮನಾಗ್ತಾನೆ. ಆಮೇಲೆ ಮತ್ತೆ 5 ನಿಮಿಷ ಆದ ನಂತರ ಮತ್ತದೇ ಕಾರ್ ಅವನ ಕಣ್ಣಿಗೆ ಬೀಳುತ್ತೆ. ಈ ಸಲ ಆ ವ್ಯಕ್ತಿ ಅದೇ ರೀತಿ ಮಾಡ್ತಿರ್ತಾನೆ. ಹತ್ರ ಬರೋದು, ಗಾಡಿಗೆ ತಾಗಿಸ್ದಾಗೆ ಮಾಡೋದು, ಹಾರ್ನ್ ಹೊಡೆಯೋದು, ಆ ರೀತಿಯೆಲ್ಲ ವಿಕೃತವಾಗಿ ನಡ್ಕೋತಿದ್ದ. ಇವನೇ ಕೂಡ ಸಾಕಾಗುತ್ತೆ. ಅದಾದ ನಂತರ ಒಂದು ತಿರುವಲ್ಲಿ ಅವನಿಗೆ ಕಾನ್ವೆಕ್ಸ್ ಮಿರರ್ ತೋರಿ ಬರುತ್ತೆ. ಆ ತಿರುವತ್ತಿರ ಹೋಗಿ ಅವನು ಗಾಡಿ ನಿಲ್ಲಿಸ್ತಾನೆ. ಆ ತಿರುವು ಮೂಲಕ ಆ ಗಾಡಿ ಅವನು ಪಾಸ್ ಮಾಡ್ಕೊಂಡು ಹೋಗ್ಲಿ, ಅವನು ಹೋಗಿ ಆದ್ಮೇಲೆ ನಾವು ಹೋಗುವಂತ. ಬಟ್ ಮಿರರ್ ಮೂಲಕ ಚೆಕ್ ಮಾಡಿದಾಗ ಅಲ್ಲಿಂದ ಆ ಗಾಡಿಯ ಮಾಯವಾಗಿತ್ತು. ಅಂಡ್ ಮತ್ತೆ ಪುನಃ ಪ್ರತ್ಯಕ್ಷವಾಗಿ ಮತ್ತೆ ಪುನಃ ಮಾಯವಾಗುವುದು, ಆ ರೀತಿಯಲ್ಲಿ ಅವರಿಗೆ ಎಕ್ಸ್ಪೀರಿಯನ್ಸ್ ಆಗ್ತಿತ್ತು. ಆವಾಗ ಅವನ ಗರ್ಲ್ ಫ್ರೆಂಡ್ ಹನುಮಾನ್ ಚಾಲೀಸನ ಪ್ಲೇ ಮಾಡ್ತಾಳೆ. ಶಾಕಿಂಗ್ ವಿಷಯ ಏನಪ್ಪ ಅಂದ್ರೆ, ಅವರ ಮೊಬೈಲಲ್ಲಿ ನೆಟ್ವರ್ಕ್ ಇಲ್ದಿದ್ರು ಕೂಡ ಆ ಸಾಂಗ್ ಪ್ಲೇ ಆಗಿತ್ತು. ಆ ಸಾಂಗ್ ಪ್ಲೇ ಆಗಿದ್ದ ಕಾರಣ ಗೊತ್ತಿಲ್ಲ. ಅದಾದ ನಂತರ ಅವರಿಗೆ ಅಂತ ಎಕ್ಸ್ಪೀರಿಯನ್ಸ್ ಆಗುವುದಿಲ್ಲ. ಅವರು ಬಹಳ ಸೇಫ್ ಆಗಿ ತಮ್ಮ ಮನೆ ರೀಚ್ ಆಗ್ತಾರೆ. ರಾಕೇಶ್ ಆ ದಿನ ಕಾಲೇಜ್ ಮುಗಿಸಿ ಮಧ್ಯಾಹ್ನನೇ ಮನೆಗೆ ಬಂದಿದ್ದ. ಮನೆಗೆ ಬಂದಾದ ನಂತರ ಊಟ ಮಾಡ್ತಾನೆ. ಆ ಮನೆಯಲ್ಲಿ ಅವನ ಅಮ್ಮ ಕೂಡ ಇದ್ರು. ಊಟ ಮಾಡಿ ಆದ ನಂತರ ಅವನ ಅಮ್ಮ ಹೇಳ್ತಾರೆ, ನಾನು ಮಾರ್ಕೆಟ್ಗೆ ಹೋಗ್ತಿದ್ದೀನಿ, ಬರೋದು 1 ಗಂಟೆ ಲೇಟ್ ಆಗ್ಬೋದು, ಮನೆ ಕಡೆ ಹುಷಾರಾಗಿರುವಂತ. ಇವನು ಕೂಡ ಸರಿ ಅಂತ ಸ್ವಲ್ಪ ಹೊತ್ತು ಮೊಬೈಲ್ ನೋಡ್ತಾನೆ. ಆಮೇಲೆ ಟಿವಿ ನೋಡ್ತಾನೆ. ಆಮೇಲೆ ಟಿವಿ ನೋಡ್ತಾ ನೋಡ್ತಾ ನಿದ್ದೆ ಬಂದ ಕಾರಣ ಅವನಲ್ಲೇ ಮಲ್ಕೊಂಡ್ಬಿಡ್ತಾನೆ. ಅದಾದ ಒಂದು ಅರ್ಧ ಗಂಟೆ ನಂತರ ಕಣ್ಬಿಟ್ಟು ನೋಡ್ತಾನೆ. ಅವನ ಪಕ್ಕದಲ್ಲಿ ಯಾರೋ ಕೂತಿರುವ ಹಾಗೆ ಅವನಿಗೆ ಭಾಸವಾಗುತ್ತೆ. ನಿದ್ರೆ ಕಣ್ಣಲ್ಲಿದ್ದ ಅವನಿಗೆ ಗೊತ್ತಾಗಲ್ಲ. ಅಂಡ್ ಫುಲ್ಲಾಗಿ ಕಣ್ಬಿಟ್ಟು ನೋಡಿದಾಗ ಅವನಿಗೆ ಗೊತ್ತಾಗುತ್ತೆ ಅವನ ಪಕ್ಕದ ಬೆಡ್ಡಲ್ಲಿ ಅಮ್ಮ ಬಂದು ಕೂತಿದಾರಂತ. ಇವನು ಕೇಳ್ತಾನೆ, ಇಷ್ಟು ಬೇಗ ಯಾಕೆ ಬಂದ್ರಿ ಅಂತ. ಬಟ್ ಅವರು ಯಾವುದೇ ರೀತಿಯ ಉತ್ತರ ಕೊಡೋದಿಲ್ಲ. ಆಮೇಲೆ ಅಮ್ಮ ಕೇಳ್ತಾರೆ, ನಿಂಗೆ ಟೀ ಮಾಡ್ಬೇಕಂತ. ಮೊದಲು ಇವನು ಬ್ಯಾಡ್ ಅಂತಾನೆ. ಆವಾಗ ಅಮ್ಮ ಜೋರು ಮಾಡ್ತಾರೆ, ಟೀ ಕುಡಿ. ಬಟ್ ಟೀ ಕುಡಿಲಿಕ್ಕೆ ಬಿಸ್ಕೆಟ್ ಇಲ್ಲ. ಈ ಕೂಡಲೇ ಅಂಗಡಿಗೆ ಹೋಗಿ ಬಿಸ್ಕೆಟ್ನ ತಗೊಂಡ್ ಬಾ ಅಂತ ಅವನ್ನ ಕಳಿಸ್ತಾಳೆ. ಇವನು ಸರಿ ಅಂತ ರೆಡಿ ಆಗ್ತಾನೆ. ಬಟ್ ಅವನು ರೆಡಿಯಾಗಿ ಅಲ್ಲಿಂದ ಹೋಗುವರೆ ಕೂಡ ಅವನಮ್ಮ ಯಾವ ರೀತಿ ಬೆಡ್ ಮೇಲೆ ತಲೆ ಕೆಳಗಾಗಿ ಕೂತಿದ್ರು ಅದೇ ರೀತಿ ಕೂತಿರ್ತಾರೆ.
ಇವನಿಗೆ ಸ್ಟ್ರೇಂಜ್ ಅನ್ಸುತ್ತೆ, ಬಟ್ ಆದರೂ ಜಾಸ್ತಿ ಏನು ಕೇಳಲ್ಲ, ಯಾಕಂದರೆ ಬೈತಾರನ್ನೋ ಭಯ. ಅದಾದ ನಂತರ ಅವನು ಬಿಸ್ಕೆಟ್ ತಗೊಂಡು ಮನೆಗೆ ವಾಪಸ್ ಬಂದು ನೋಡ್ತಾನೆ. ಶಾಕಿಂಗ್ಲಿ ಮನೇಲಿ ಯಾರು ಕೂಡ ಇದ್ದಿರೋದಿಲ್ಲ. ಮನೆ ಎಲ್ಲ ಕಡೆ ಸರ್ಚ್ ಮಾಡ್ತಾನೆ, ಬಟ್ ಅಮ್ಮನೇ ಇಲ್ಲ. ಅದಾದ ನಂತರ ಅವನು ತನ್ನ ಮೊಬೈಲ್ ಮೂಲಕ ಅಮ್ಮಂಗೆ ಕಾಲ್ ಮಾಡ್ತಾನೆ. ಆವಾಗ ಅವ್ರು ಹೇಳಿದ ವಿಷಯ ಕೇಳಿ ಇವನಿಗೆ ಶಾಕ್ ಆಗುತ್ತೆ. ಯಾಕಂದ್ರೆ ಆವಾಗಷ್ಟೇ ಅಂದರೆ 1 ಗಂಟೆ ಹಿಂದೆಷ್ಟೇ ಅವರು ಮಾರ್ಕೆಟ್ಗೆ ಹೋದವರು ಇನ್ನೂ ಕೂಡ ಮನೆಗೆ ಬಂದೇ ಇಲ್ಲ ಅಂತ. ಅವನಿಗೆ ಆ ವಿಷಯ ಕೇಳಿ ನಿಜವಾಗ್ಲೂ ಭಯ ಆಗುತ್ತೆ. ಅವರು ಬಂದೇ ಇಲ್ಲ ಅಂದರೆ ಆವಾಗಷ್ಟೇ ಇಲ್ಲಿ ಕೂತಿದ್ದು ಯಾರು ಅಂತ ಅವನಿಗೆ ತುಂಬ ಯೋಚನೆಗಳು ಸ್ಟಾರ್ಟ್ ಆಗುತ್ತೆ. ಅವನು ಮನೆ ಎಲ್ಲ ಕಡೆ ಮತ್ತೆ ಹುಡುಕ್ತಾನೆ. ಇವನ್ ಆವಾಗ ಕೂಡ ಯಾರೂ ಇರಲ್ಲ. ಇವನಿಗೆ ಗೊತ್ತಾಗುತ್ತೆ ಯಾವುದೋ ದೆವ್ವ ಅಂತ. ಅದೇ ಕೂಡಲೇ ಮನೆಯಿಂದ ಹೊರಗೆ ಹೋದವನು ವಾಪಸ್ ಮನೆಯೊಳಗೆ ಬಂದಿದ್ದು ಅವನ ಅಮ್ಮ ಮಾರ್ಕೆಟಿಂದ ವಾಪಸ್ ಬಂದಾಗಲೇ. ಇದು ಪೊಲೀಸ್ ಕ್ವಾರ್ಟರ್ಸಲ್ಲಿ ತನ್ನ ತಂದೆ ತಾಯಿಯೊಟ್ಟಿಗೆ ವಾಸವಿದ್ದ ಒಬ್ಬ ವ್ಯಕ್ತಿಯೊಟ್ಟಿಗೆ ಆದಂಥ ಘಟನೆ. ಈ ಘಟನೆ ಆದಾಗ ಅವನಿಗೆ 10 ವರ್ಷ ಆಗಿತ್ತು. ಆ ದಿನ ಅವನ ಬಿಲ್ಡಿಂಗಲ್ಲಿ ಒಂದು ಹೃದಯ ವಿದಾಯಕ ಘಟನೆ ಆಗುತ್ತೆ. ಅದೇನಪ್ಪ ಅಂದರೆ ಅವನ ಕೆಳಗಿನ ಫ್ಲೋರಲ್ಲಿರುವ ಅಂಕಲ್ ಒಬ್ರು ಡೆತ್ ಆಗಿದ್ರು. ಅವರೊಬ್ಬ ಪೊಲೀಸ್ ಆಫೀಸರ್. ಅವನ ಅಪ್ಪ ಅಮ್ಮ ಹೇಳ್ತಿರೋ ಪ್ರಕಾರ ಅವರ ಡೆತ್ ಆ್ಯಕ್ಚುಲಿ ನಾರ್ಮಲ್ ಡೆತ್ ಅಲ್ಲ. ಅವರೊಂದು ಹೈ ಪ್ರೊಫೈಲ್ ಕೇಸ್ನ ತಗೊಂಡಿದ್ದ ಕಾರಣ ಯಾರೋ ಅವರಿಗೆ ಆಗದೇ ಇರೋರು ಅವ್ರನ್ನ ಮರ್ಡರ್ ಮಾಡಿದಾರಂತ. ಬಟ್ ಇವನಿಗೆ ಅದೇನು ಜಾಸ್ತಿ ಮ್ಯಾಟ್ರ್ ಆಗಲ್ಲ, ಯಾಕಂದ್ರೆ ಅವನದು ಆಡುವ ಏಜ್. ಈ ಮರ್ಡರ್ ಡೆತ್ ಎಲ್ಲ ಅವನಿಗೆ ಜಾಸ್ತಿಯಾಗಿ ಇಂಪ್ಯಾಕ್ಟ್ ಆಗ್ತಿರ್ಲಿಲ್ಲ. ಆದ್ರೂ ಕೂಡ ಅವನಿಗೆ ಅಂತ ಇಂಪ್ಯಾಕ್ಟ್ ಆಗುವ ಘಟನೆ ಒಂದಿದಾಗುತ್ತೆ. ಆ ಅಂಕಲ್ನ ಡೆತ್ ಆದ ನಂತರ ಅವನ ಫ್ಯಾಮಿಲಿಯವ್ರು ಏನ್ ಮಾಡ್ತಾರೆ, ಆ ಕ್ವಾರ್ಟರ್ಸ್ ಅನ್ನ ಖಾಲಿ ಮಾಡಿ ಬೇರೆ ಪ್ಲೇಸ್ಗೆ ರೀಚ್ ಆಗ್ತಾರೆ. ಇವಾಗ ಆ ಒಂದು ಮನೆಯಲ್ಲಿ ಯಾರು ಕೂಡ ಇಲ್ಲ, ಲಾಕ್ ಆಗಿತ್ತು. ಬಟ್ ಒಂದಿನ ಇವನೇನ್ ಮಾಡ್ತಾನೆ, ರಾತ್ರಿ ಹೊತ್ತಲ್ಲಿ ಏನೋ ಅಂಗಡಿಗೆ ಹೋಗ್ಬೇಕಂತ ಅದೇ ಅಂಕಲ್ ಇದ್ದ ಫ್ಲೋರ್ಗೆ ಬರ್ತಾನೆ. ಆವಾಗ ಇದ್ದಕ್ಕಿದ್ದಾಗಿ ಆ ಫ್ಲೋರ್ನ ಎಲ್ಲ ಲೈಟ್ಗಳು ಕೂಡ ಫ್ಲಿಕ್ಕರ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಬಟ್ ಇವನು ಅದರ ಬಗ್ಗೆ ಜಾಸ್ತಿ ಗಮನ ಕೊಡಲ್ಲ, ಯಾಕಂದರೆ ಜಾಸ್ತಿ ಹಾರರ್ ಮೂವಿಯಲ್ಲಿ ನೋಡಿದ್ದಾನೆ ಈ ರೀತಿ ಆಗೋದು. ಬಟ್ ಅದಾದಮೇಲೆ ಏನೂ ಕೂಡ ಆಗಲ್ಲ ಅಂತ ಒಂದು ಧೈರ್ಯದಲ್ಲೇ ಸೀದಾ ಮುಂದೆ ಹೋದಾಗ ಅವನಿಗೆ ಆ ಡೆತ್ ಆಗಿದ್ರಲ್ಲ ಆ ಅಂಕಲ್ ಮನೆಯ ಡೋರ್ ಓಪನ್ ಇರುವಾಗೆ ತೋರುತ್ತೆ. ಆದರೆ ಅವನಿಗೆ ಗೊತ್ತಿರುವಾಗೆ ಆ ಮನೆಯವರು ಮನೆ ಖಾಲಿ ಮಾಡಿ ಲಾಕ್ ಮಾಡ್ಕೊಂಡು ಹೋಗಿ 1 ವಾರ ಆಯ್ತಂತ. ಬಟ್ ಇವಾಗ ಓಪನ್ ಇರ್ಲಿಕ್ಕೆ ಹೇಗೆ ಸಾಧ್ಯ ಅಂತ ಅವನು ಹಾಗೆ ಮುಂದೆ ಹೋಗ್ತಾನೆ. ಮುಂದೆ ಹೋಗ್ತಿದ್ದ ಹಾಗೆ ಚೂರು ಓಪನ್ ಆಗಿದ್ದ ಆ ಡೋರ್ ಕಂಪ್ಲೀಟ್ ಆಗಿ ಓಪನ್ ಆಗುತ್ತೆ. ಆದ್ರೆ ಮನೆ ಒಳಗೆ ಯಾವುದೇ ಲೈಟ್ ಇರೋದಿಲ್ಲ, ಸಂಪೂರ್ಣವಾಗಿ ಕತ್ತಲಲ್ಲಿ ಆವರಿಸಿತ್ತು. ಹೊರಗಿದ್ದ ಆ ಪ್ಯಾಸೇಜ್ ಲೈಟ್ ಫ್ಲಿಕ್ಕರ್ ಆಗ್ತಿದ್ದರಿಂದ ಅವನಿಗೆ ಒಳಗಡೆ ಚೇರ್ ಮೇಲೆ ಯಾರೋ ಕೂತಿರುವಾಗೆ ತೋರಿ ಬರುತ್ತೆ. ಅವನಿಗೆ ಆವಾಗ ಒಂದು ಫ್ಲಾಶ್ ಆಗುತ್ತೆ. ಆ ಚೇರ್ ಆಕ್ಚುಲಿ ಹಿಂದೆ ಡೆತ್ ಆಗಿದ್ರಲ್ಲ ಅಂಕಲ್ ಅವರದ್ದೇ. ಅವರು ಯೂಶಲಿ ಆ ರೀತಿಯಾಗಿ ಆ ಚೇರ್ ಮೇಲೆ ಕೂತಿದ್ರು. ಅದನ್ನ ಅವನು ತುಂಬಾ ಸಲ ನೋಡಿದ್ದ ಕೂಡ. ಆ್ಯಂಡ್ ಅವನ ಮನಸ್ಸಲ್ಲಿ ಬಂದಿದ್ದು ಒಂದೇ, ಮೋಸ್ಟ್ಲಿ ಅದು ಸತ್ತೋದ ಆ ಅಂಕಲ್ನ ಗೋಸ್ಟ್ ಆಗಿರ್ಬೋದಂತ. ಅವನಿಗೆ ಭಯ ಆಗಿ ಅದೇ ಕೂಡಲೇ ಹೋಗಿ ಅಪ್ಪ ಅಮ್ಮ ಹೇಳ್ತಾನೆ. ಆ ವಿಷಯ ಕೇಳಿ ಇವರಿಗೂ ಗಾಬರಿ ಆಗುತ್ತೆ. ಆ ಮನೆಯವರು ಮನೆ ಖಾಲಿ ಮಾಡಿ ಲಾಕ್ ಮಾಡ್ಕೊಂಡು ಹೋಗಿ 1 ವಾರ ಆಗಿದೆ. ಇವಾಗ ಮತ್ತೆ ಪುನಃ ಓಪನ್ ಆಗ್ಲಿಕ್ಕೆ ಹೇಗೆ ಸಾಧ್ಯ ಅಂತ ಹೋಗಿ ನೋಡಿದಾಗ ಶಾಕಿಂಗ್ಲಿ ಆವಾಗಷ್ಟೇ ಇವನ ಕಣ್ಣಿಗೆ ಓಪನ್ ಆಗಿದ್ದ ಆ ಡೋರ್ ಇವಾಗ ಕ್ಲೋಸ್ ಆಗಿತ್ತು. ಇವರು ಅದೇ ಕೂಡಲೇ ಆ ಖಾಲಿ ಮಾಡ್ಕೊಂಡು ಹೋಗಿದ್ರಲ್ಲ ಆ ಮನೆ ಹೆಂಗಸಿಗೆ ಕಾಲ್ ಮಾಡ್ತಾರೆ, ನೀವೇನಾದ್ರೂ ಮನೆಗೆ ಬಂದಿದ್ರ ಅಂತ. ಬಟ್ ಅವರು ಬರದೆ 1 ವಾರ ಆಗಿತ್ತಂತಾರೆ. ಆ ವಿಷಯ ಕೇಳಿ ಅಪ್ಪ ಅಮ್ಮಂಗೆ ಶಾಕ್ ಆಗಲ್ಲ, ಬದಲಿಗೆ ಇವನಿಗೆ ಶಾಕ್ ಆಗುತ್ತೆ. ಯಾಕಂದ್ರೆ ಓಪನ್ ಆಗಿದ್ದು ನೋಡಿದ್ದು ಇವನೇ. ಅಪ್ಪ ಅಮ್ಮನ ಪ್ರಕಾರ ಇವನಿಗೇನೋ ಭ್ರಮೆ ಆಗೈತೆ ಹೊರತು ಅಂಥದ್ದೇನಾಗಿಲ್ಲ ಅಂತ. ನಿಜವಾಗ್ಲೂ ಈ ಒಂದು ಎಕ್ಸ್ಪೀರಿಯನ್ಸ್ ಆಗಿದ್ದು ಅವನ ಲೈಫ್ ಟೈಮಲ್ಲಿ ಫಸ್ಟ್. ಅದಾದ ನಂತರ ಯಾವುದೇ ಎಕ್ಸ್ಪೀರಿಯನ್ಸ್ ಆಗಿಲ್ಲ. ಆ್ಯಂಡ್ ಆ ಘಟನೆ ಬಗ್ಗೆ ಇವಾಗ ಕೂಡ ಅವನಿಗೆ ಕ್ಲಾರಿಟಿ ಇಲ್ಲ, ಅವನು ನೋಡಿದ್ದು ಎಲ್ಯೂಷನ ಇಲ್ಲ ನಿಜನ ಅಂತ. ಈ ಘಟನೆ ಆಗುವಾಗ ಅವನಿಗೆ 15 ವರ್ಷ ಆಗಿತ್ತು. ಆ ದಿನ ಅವನ ಲೈಫಲ್ಲಿ ಎಂದೂ ಮರೆಯೋಕ್ಕಾಗದ ಒಂದು ಘಟನೆ ಆಗಿತ್ತು. ಆ ಒಂದಿನ ಇವನು ಇವಾಗ ಕೂಡ ನೆನೆಸ್ಕೋತಾನೆ. ಯಾಕಂದ್ರೆ ಆ ದಿನ ಅವನ ಅಮ್ಮ ಹಾಗೆ ಅಮ್ಮನ ತಂಗಿ ಒಂದು ಕಾರ್ ಆಕ್ಸಿಡೆಂಟಲ್ಲಿ ಸತ್ತೋಗಿದ್ರು. ಆ ದಿನ ಕಾರ್ ಆಕ್ಸಿಡೆಂಟ್ ಆಗಿದ್ದಾಗ ಆ ಕಾರಲ್ಲಿ ಅವನ ತಮ್ಮ ಹಾಗೆ ಕಸಿನ್ ಕೂಡ ಇದ್ರು. ಬಟ್ ಏನೋ ಒಂದು ಅದೃಷ್ಟದ ಕಾರಣ ಅವರಿಬ್ಬರು ಬಚಾವಾಗಿ ಅಮ್ಮ ಹಾಗೆ ಅಮ್ಮನ ತಂಗಿ ಇಬ್ರು ಕೂಡ ಸ್ಪಾಟಲ್ಲೇ ಸತ್ತೋಗಿದ್ರು. ಆ ಒಂದು ಘಟನೆ ಆದ ನಂತರ ಈ ವ್ಯಕ್ತಿಗೆ ತುಂಬ ಬೇಜಾರಾಗುತ್ತೆ. ತಮ್ಮ ಹತ್ತಿರದವರು ದೂರ ಆದರೆ ಯಾವ ರೀತಿ ಫೀಲ್ ಆಗುತ್ತೆ ಅಂತ ಎಲ್ಲರಿಗೂ ಗೊತ್ತೇ ಇದೆ. ಎನಿವೇ ಅದಾದ ನಂತರ ಏನೆಲ್ಲ ಕಾರ್ಯ ಆಗಬೇಕು ಎಲ್ಲ ಕೂಡ ಆಗುತ್ತೆ. ಇವಾಗ ಅವ್ರ ಮನೇಲಿ ತುಂಬ ಜನ ರಿಲೇಟಿವ್ ಇದ್ದಾರೆ. ಬಟ್ ಇವನಿಗೆ ಯಾರ ಹತ್ರ ಕೂಡ ಮಾತಾಡಲಿಕ್ಕೆ ಇಷ್ಟ ಇಲ್ಲ. ಇವನೇನು ಮಾಡ್ತಾನೆ, ಸೀದಾ ಹೋಗಿ ತನ್ನ ಬೆಡ್ ಮೇಲೆ ಮಲಗ್ತಾನೆ. ಹಾಗೆ ಅವನ ಪಕ್ಕದ ಬೆಡ್ಡಲ್ಲಿ ಅವನ ಅಜ್ಜಿ ಮಲಗಿದ್ರು. ಹೊರಗಡೆ ಆ ರೀತಿ ತುಂಬ ಶಬ್ದ ಕೇಳ್ತಿದ್ರು ಕೂಡ
ಇವನ್ ಮಾತ್ರ ಗಾಢವಾದ ನಿದ್ದೆಗೆ ಹೋಗಿದ್ದ. ಯಾಕಂದ್ರೆ ಅದರ ಹಿಂದಿನ ದಿನ ಅವನಿಗೆ ನಿದ್ದೆನಿರಲಿಲ್ಲ, ಅದಕ್ಕೋಸ್ಕರ. ಸೊ ಹೀಗೆ ನಿದ್ದೆಯಿಂದ ಒಂದು ಸ್ವಲ್ಪ ಹೊತ್ತಾದ ನಂತರ ಅವನು ಎದ್ದು ನೋಡಿದಾಗ ಶಾಕಿಂಗ್ಲಿ ಅವನ ಪಕ್ಕದ ಬೆಡ್ಡಲ್ಲಿ ಅಮ್ಮ ಹಾಗೆ ಅಮ್ಮನ ತಂಗಿ ಕೂತಿದ್ರು. ಇವನಿಗೆ ನೋಡಿ ಏನು ಮಾಡಬೇಕಂತ ಗೊತ್ತಾಗದೆ ಒಂದೇ ಸಮನೆ ಕೂಗ್ತಾನೆ. ಆವಾಗ ಅಲ್ಲಿದ್ದ ಅಜ್ಜಿ ಓಡಿ ಬಂದು ಹೇಳ್ತಾರೆ, ಕೂಗ್ಬೇಡ, ಅವ್ರು ಹೋಗ್ತಾರೆ ಅಂತ. ಇವನು ಮಾತ್ರ ಒಂದೇ ಸಮನೆ ಕೂಗ್ತಾ ಇದ್ದ. ಆವಾಗ ಹೊರಗಿದ್ದ ಎಲ್ಲ ರಿಲೇಟಿವ್ ಕೂಡ ಬಂದು ಕೇಳ್ತಾರೆ ಏನಾಯಿತು ಅಂತ. ಆವಾಗ ಅವನು ಎಲ್ಲವನ್ನ ಎಕ್ಸ್ಪ್ಲೇನ್ ಮಾಡ್ತಾನೆ. ನಾನು ನಿದ್ದೆ ಹೋಗಿದ್ದೆ, ಕಣ್ಬಿಟ್ಟು ನೋಡಿದಾಗ ಇಲ್ಲಿ ಅಮ್ಮ ಹಾಗೆ ಅಮ್ಮನ ತಂಗಿ ಕೂತಿದ್ರು ಅಂತ. ಅದಕ್ಕೆ ಅವ್ರು ಹೇಳ್ತಾರೆ, ಮೋಸ್ಟ್ಲಿ ಅವರಿಬ್ಬರು ನಿಂಗೆ ಫೈನಲ್ ಗುಡ್ ಬೈ ಹೇಳಲಿಕ್ಕೋಸ್ಕರ ಬಂದಿದ್ರು, ಭಯಪಡೋ ಅಗತ್ಯ ಇಲ್ಲ. ಸತ್ತಾದ ನಂತರ ಪ್ರತಿಯೊಬ್ಬರು ಕೂಡ ಬಂದು ಹೋಗ್ತಾರೆ, ಅದೇ ರೀತಿ ಅವರು ಕೂಡ ಬಂದಿದ್ರು, ಭಯಪಡಬೇಡ ಅಂತ ಅವನಿಗೆ ಸಮಾಧಾನ ಮಾಡ್ತಾರೆ. ಇವಾಗಲೂ ಕೂಡ ಅವನಿಗೆ ಡೌಟ್ ಇದೆ, ಅವನು ಕಂಡಿದ್ದು ಭ್ರಮೆನ ಇಲ್ಲ ನಿಜವಾಗ್ಲೂ ಅಮ್ಮ ಹಾಗೆ ಅಮ್ಮನ ತಂಗಿಯ ಆತ್ಮ ಬಂದು ನನಗೆ ಫೈನಲ್ ಗುಡ್ ಬೈ ಹೇಳಿತ ಅಂತ. ಈ ಒಂದು ಘಟನೆ ಆದಾಗ ಅವನಿಗೆ 10 ವರ್ಷ ಆಗಿತ್ತು. ಆ ದಿನ ಅವನ ಅಪ್ಪಂಗೊಂದು ಕಾಲ್ ಬರುತ್ತೆ. ಅವನ ಅಂಕಲ್ಗೆ ತುಂಬ ಸೀರಿಯಸ್ ಆಗಿದೆ, ಈ ಕೂಡಲೇ ಬನ್ನಿ ಅಂತ. ಆ್ಯಕ್ಚುಲ್ ಆಗಿ ಸೀರಿಯಸ್ ಆಗಿದ್ದು ಅನಾರೋಗ್ಯದ ಕಾರಣದಿಂದಲ್ಲ, ಅವನ ಅಂಕಲ್ ಮೈ ಮೇಲೆ ಯಾವುದೋ ಒಂದು ಮಹಿಳೆಯ ಆತ್ಮ ಬಂದು ಅವನ್ನ ಪೊಸೆಸ್ ಮಾಡಿತ್ತು, ಅದಕ್ಕೋಸ್ಕರ. ಅವರ ಅಪ್ಪ ಏನು ಮಾಡ್ತಾರೆ, 10 ವರ್ಷದ ಇವನ್ನ ಹಾಗೆ ಮತ್ತೊಬ್ಬ ಅಜ್ಜ ಇದ್ದಾರೆ, 3 ಜನ ಅದೇ ಕೂಡಲೇ ಆಟೋ ರಿಕ್ಷಾದಲ್ಲಿ ಅಂಕಲ್ ಮನೆಗೆ ಹೋಗ್ತಾರೆ. ಹೋಗುವಾಗ ಅವರೊಬ್ಬ ಮಾಂತ್ರಿಕನ ಕೂಡ ಕರ್ಕೊಂಡೋಗಿದ್ರು. ಅದಾದ ನಂತರ ಅಜ್ಜ ಮಾಂತ್ರಿಕ ಹಾಗೆ ಅಪ್ಪ ಒಳಗಿದ್ರೆ ಈ 10 ವರ್ಷದ ಬಾಲಕ ಮಾತ್ರ ಹೊರಗಿದ್ದ. ಆವಾಗ ಅವನಿಗೆ ಒಳಗಿಂದ ವಿಚಿತ್ರವಾದ ಧ್ವನಿಯೆಲ್ಲ ಕೇಳಿಬರುತ್ತೆ. ಒಂದು ಅರ್ಧ ಗಂಟೆಯ ಪ್ರೊಸೆಸ್ ಆದ ನಂತರ ಎಲ್ಲರೂ ಹೊರಬರ್ತಾರೆ. ಅವ್ರ ಕೈಯಲ್ಲಿ ಒಂದು ವೆಸಲ್ ಇತ್ತು, ಚಮ್ತರ, ಆ್ಯಂಡ್ ಅದರ ಮೇಲೆ ಒಂದು ರೆಡ್ ಟೇಪ್ ಕಟ್ಟಿದ್ರು. ಅವ್ರ ಪ್ರಕಾರ ಅವರು ಅಂಕಲ್ ಒಳಗಿದ್ದ ಆತ್ಮನ ತೆಗೆದು ಅದರೊಳಗೆ ಬಂದಿ ಮಾಡಿದಾರಂತ. ಅದಾದ ನಂತರ ಮಾಂತ್ರಿಕ ಹೇಳ್ತಾನೆ, ಈ ಯಾರಿಗೂ ಗೊತ್ತಾಗದಿರುವ ಹಾಗೆ ಒಂದು ನೀರಿಗೆ ಬಿಸಾಡಿ ಅಂತ. ಇವರು ಅದೇ ಕೊಳ್ಳೆ ಆಟೋ ರಿಕ್ಷಾ ತಗೊಂಡು ಆ ಪ್ಲೇಸ್ಗೆ ಹೋಗ್ತಾರೆ. ಈ ಬಾಲಕ ಕೂಡ ಅವರೊಟ್ಟಿಗೆ ನಿದ್ದ. ಆ್ಯಂಡ್ ಆ ರಿಕ್ಷಾದವನಿಗೆ ಹೇಳ್ತಾರೆ, ಆ ಬ್ರಿಡ್ಜ್ ಹತ್ತಿರ ಗಾಡಿ ನಿಲ್ಲಿಸಿ ಅಂತ. ಆವಾಗ ಆ ಅಜ್ಜ ಏನು ಮಾಡ್ತಾರೆ ಅಂದರೆ ಈ ಬಾಲಕನ ಅಜ್ಜ ಆ ಒಂದು ವೆಸಲ್ನ ಯಾರು ಹಿಂದಿರುಗಿ ನೋಡದಿರೋ ಹಾಗೆ ಅಲ್ಲಿ ಬಿಸಾಡಿ ಬಿಡ್ತಾನೆ. ಹಾಗೆ ಆ ರಿಕ್ಷಾದ ಡ್ರೈವರ್ಗೆ ಹೇಳ್ತಾನೆ, ಬಿಸಾಡಿ ಆದ ನಂತರ ಯಾವುದೇ ಕಾರಣಕ್ಕೂ ಹಿಂದಿರುಗಿ ನೋಡಬಾರ್ದು, ನೀನು ಕೂಡ ಮಿರರ್ ಮೂಲಕ ನೋಡಬಾರ್ದಂತ. ಆ ರಿಕ್ಷಾದವನಿಗೆ ಅದೆಲ್ಲ ಪ್ರೋಸೆಸ್ ಮೊದಲೇ ಗೊತ್ತಿತ್ತು, ಅದಕ್ಕೋಸ್ಕರ ಅವನು ಹಿಂತಿರುಗಿ ನೋಡದೆ ಒಂದೇ ಸಮನೆ ಆಟೋನ ಅಲ್ಲಿಂದ ತಗೊಂಡು ಬರ್ತಾನೆ. ಬಟ್ ಶಾಕಿಂಗ್ಲಿ ಈ ಬಾಲಕಂಗೆ ಆ ರೀತಿ ಬರ್ತಿರುವಾಗ ಆ ಬ್ರಿಡ್ಜ್ ಕೆಳಗಿಂದ ಒಬ್ಬ ಮಹಿಳೆಯ ಕೂಗಾಟ ಕೇಳಿ ಬರುತ್ತೆ. ಆ ಮಹಿಳೆ ಹೆಲ್ಪ್ ಮಿ ಅಂತ ಕೇಳ್ತಿದ್ಲು. ಆ ಧ್ವನಿ ಇವನಿಗೆ ಮಾತ್ರ ಕೇಳಿತ್ತೋ ಅಥವಾ ಎಲ್ಲರಿಗೆ ಕೇಳಿತ್ತೋ ಗೊತ್ತಿಲ್ಲ, ಬಟ್ ಇವನ್ ಮಾತ್ರ ಬಾಯ್ ಬಿಡದೆ ಸುಮ್ಮನೆ ಕೂತಿದ್ದ. ಆಕ್ಚುಲ್ ಆಗಿ ಆ ದೆವ್ವ ಮಹಿಳೆ ದೆವ್ವ ಏನಿದೆ ಅದನ್ನ ಇವರು ಬಂದಿ ಮಾಡಿ ಬ್ರಿಡ್ಜ್ ಕೆಳಗೆ ನೀರಲ್ಲಿ ಬಿಸಾಡಿದ್ರು. ಅದಕ್ಕೋಸ್ಕರ ಆತ್ಮ ಹೆಲ್ಪ್ ಮಿ ಅಂತ ಕೂಗಾಡ್ತಿತ್ತೇನೋ, ಅಥವಾ ಮೋಸ್ಟ್ಲಿ ಆ ಮಹಿಳೆ ನೀರಲ್ಲಿ ಮುಳುಗಿ ಸತ್ತಿಲ್ಲೇನೋ, ಅದಕ್ಕೋಸ್ಕರ ಆ ರೀತಿ ಕೂಗ್ತಿತ್ತೇನೋ ಗೊತ್ತಿಲ್ಲ. ಅದಾದ ನಂತರ ಎಲ್ಲರೂ ಮನೆಗೆ ಹೋಗ್ತಾರೆ, ಎಲ್ಲವೂ ಕರೆಕ್ಟ್ ಆಗುತ್ತೆ. ಇದು ಆಕ್ಚುಲಿ ಅವನೊಟ್ಟಿಗೆ ಆದಂಥ ಒಂದು ರಿಯಲ್ ಎಕ್ಸ್ಪೀರಿಯನ್ಸ್.